ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ತನ್ವಿ ಶೆಟ್ಟಿ. ಸೊ ಇವತ್ತಿನ ವಿಡಿಯೋ ಎಂತ ಅನ್ನೋದು ಹೇಳಿದ್ರೆ, ನಾನು ತುಂಬ ಟೈಮ್ ಆದಮೇಲೆ ಮತ್ತೆ ವಿಡಿಯೋ ಮಾಡ್ತಾಯಿದ್ದೆ. ಇಟ್ಸ್ ಕ್ವೈಟ್ ಕಾಮನ್ ಡೈಲಾಗ್ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಆ್ಯಂಡ್ ನಾನು ಶಾರ್ಟ್ಸ್ ಕೂಡ ಹಾಕೋದು ಮರ್ತುಬಿಟ್ಟೆ, ನೆನಪಾಗ್ತಿತ್ತು ನನಗೆ. ಸೊ ಈಗ ನಾನು ಮತ್ತೆ ಪುನಃ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಯಾಕಂತ ಹೇಳಿದ್ರೆ ನಂದು ಯಾರಾದರೂ ಹೊಸ ಪರಿಚಯ ಇಪ್ಪರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ನಂಗೆ ಅಷ್ಟೊತ್ತಿಗೆ ಟ್ರಿಗರ್, ಓ ಮೈ ಗಾಡ್ ಎಲ್ಲ ಮಾಡ್ತಾಯಿದ್ರು, ನಾನು ಎಂತ ಮಾಡ್ತಾಯಿದ್ದೆ, ನಾನು ಫಸ್ಟ್ ಚಾನಲ್ ಸ್ಟಾರ್ಟ್ ಮಾಡೋದು ನಾನೇ ಕಂಟಿನ್ಯೂ ಮಾಡ್ತಾ ಇಲ್ಲ ಅಂದೇಳಿ. ಸೊ ಈಗ ಮತ್ತೆ ನನಗೆ ಆ ಒಂದು ಟ್ರಿಗರ್ ಆಯಿತು, ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಒಂದು ನಿಮಿಷ, ನನಗೆ ಇಷ್ಟು ಹೇಳೋಲ್ಲ ಸುಸ್ತಾಯಿತ್ತು, ಯಾಕಂದರೆ ಅಷ್ಟು ಬಿಸಿಲಿತ್ತು, ತಡ್ಕೊಂಬಲ್ಲ. ಎಲ್ರಿಗೂ ಒಂದು ಟಿಪ್, ತುಂಬ ನೀರು ಕುಡೀನಿ. ತುಂಬ ಅಂದರೆ ತುಂಬ ಬಾಡಿ ಡಿಹೈಡ್ರೇಟ್ ಆಗುತ್ತೆ. ಎಲ್ರಿಗೂ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ನಾನೇ ಎಕ್ಸಾಂಪಲ್, ಒಂದು ವಾರದಿಂದ ನನಗೆ ಹುಷಾರೇ ಇಲ್ಲ, ಬರೀ ಹುಷಾರು ತಪ್ತಾ ಇದ್ದೆ. ಒಂದೇ ನನಗೆ ಫುಡ್ ಪಾಯ್ಸನ್ ಹಾಕೋದು, ಏನೋ ಇನ್ಫೆಕ್ಷನ್ ಆಗ್ತಾಯಿತ್ತು ನಂಗೆ ಬಾಡಿಲಿ, ಎಂತ ಅಂತ ಹೇಳಿ ಗೊತ್ತಿಲ್ಲ. ನಿನ್ನೆ ಮತ್ತೆ ಪುನಃ ಹಾಸ್ಪಿಟ್ಲಿಗೆ ಹೋಗಿ ಬಂದೆ ನಾನು. ಮತ್ತೆ ನನಗೆ ಇಷ್ಟು ಬಿಕ್ಕತ್ರಿ, ನಾನು ಎಲ್ಲಿ ದುಡ್ಡು ಸೇವ್ ಮಾಡೋಕ್ಕೂ ಹೊತ್ನಲ್ಲ, ಅಲ್ಲಿ ನಾ ಕಳ್ಕೊತಿದ್ದೆ. ಸೊ ಎಸ್, ಎಲ್ಲರೂ ಹೈಡ್ರೇಟ್ ಆಗಿrini, ನೀರು ಕುಡೀನಿ, ಸ್ಟೇ ಸೇಫ್. ಅದಾದಮೇಲೆ ನೆಕ್ಸ್ಟ್ ಟಾಪಿಕ್ ಎಲ್ಲಿ ಬಿಟ್ಟಿದ್ದಾಯ್ತು ನಾನು ನೆನಪು ಹೋಯಿತು. ಓಕೆ, ಹಾಂ, ಈ ಸಲ ಬೆಂಗಳೂರಲ್ಲಿ ಯಾರೂ ಇಲ್ಲ. ನನ್ನ ತಂಗಿ ಲಾಸ್ಟ್ ವೀಕ್ ಬಂದು ಹೋಗಿದ್ದಾಳು, ಮತ್ತು ಪುನಃ ಬರ್ತಿಲ್ಲ ಅಂತ ಹೇಳಿರ. ನಾಡ್ದು ದಿನಂದು 2-3 ದಿನ ಬರ್ತಾಳು. ಮತ್ತು ನನ್ನ ಫ್ರೆಂಡ್ ಕೂಡ ಎಲ್ಲ ಊರಿಗೆ ಹೋಯಿರು, ಮತ್ತು ಇನ್ನೊಂದು ಫ್ರೆಂಡ್ ಎಲ್ಲ ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದರು. ಸೊ ನಂಗೆ ಎಂತ ಮಾಡೋದು ಗೊತ್ತಾಯಿಲ್ಲ. ಬೆಳಗ್ಗೆಯಿಂದ ರೀಲ್ಸ್ ಕಂಡು ನನ್ನ ಕಣ್ಣು ಗೊತ್ತಾಗ್ತಿತ್ತ, ಈ ಥರ ಹೋಯ್ತು ನನಗೆ. ಸೊ ಈಗ ಅದಕ್ಕೆ ನಾನೆಂತ ಮಾಡಿದೆ, ಬ್ಲಿಂಕಿಟ್ಟಲ್ಲಿ ಕೆಲವು ಆರ್ಡರ್ ಮಾಡಿದ್ದೆ. ಅದು ಆರ್ಡರ್ ಮಾಡೋ ಪ್ರಾಸೆಸ್ ಅಂತ ಹೇಳಿದೆ, ನಾನು ಹೆಂಗೆಲ್ಲ ರಿಸೀವ್ ಮಾಡಿದೆ ಅಂದ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಹಾಕಿದೆ, ಟ್ರಯಲ್ ರೀಲೈ. ಹೋಪ್ಫುಲಿ ನೀವು ನನ್ನನ್ನೆಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅನ್ನೇಳಿ ಹೇಳಿದ್ರೆ ನಿಮ್ಗೆ ಅಲ್ಲಿ ತೋರುತ್ತಂದೇಳಿ ಅನ್ಕೊಂಡೆ. ಸೊ ಎಸ್, ನಾನು ಆರ್ಡ್ರ್ ಮಾಡೋದು ಮಂಡಲ ಆರ್ಟ್. ಇದರಲ್ಲಿ ತುಂಬ ಅಂದರೆ ತುಂಬ ಲೈಕ್ ಇತ್ತು. ನನಗೆ ಇದ್ರದ್ದು ಪರ್ಸ್ನಲಿ ಇಷ್ಟ ಆದ ಒಂದು ಯಾವ್ದು ಗೊತ್ತಾ, ಇದೆಲ್ಲ ಇದೆಲ್ಲ ಕಾಣಲೇ ಇಲ್ಲ. ಇದೆಲ್ಲ ನಂಗೆ ಇಷ್ಟ ಆಯಿತು, ಇದು ನಂಗೆ ಇಷ್ಟ ಆಯಿತು, ಇದು ನಂಗೆ ಇಷ್ಟ ಆಯಿತು, ಇದು ನಂಗೆ ಇಷ್ಟ ಆಯಿತು. ನಾನು ಇಷ್ಟಪಟ್ಟದ್ದು ಇದು ನನಗೆ ಇಷ್ಟ ಆಯಿತು. ಇದು ನನಗೆ ಸಖತ್ ಇಷ್ಟ ಆಯ್ತು. ನನಗೆ ಸೆಲ್ಫ್ ಲವ್ ಈಸ್ ಯೋರ್ ಸೂಪರ್ ಪವರ್. ಎಸ್, ನಂಗೆ ಸೆಲ್ಫ್ ಲವ್ ತುಂಬ ಇತ್ತು, ಬಟ್ ಎಲ್ಲಿ ತನಕ ಅನ್ನೇಳಿ ಹೇಳಿದ್ರೆ ನನ್ನ ಬಾಡಿ ವಿಚಾರಕ್ಕೆ ಬಂದಲ್ಲೋ. ನನಗೆ ಮೊನ್ನೆ ಅಷ್ಟೇ ರೀಸೆಂಟಾಗಿ ಒಬ್ಬರು ನಂಗೆ ಕಮೆಂಟ್ ಹಾಕಿದ್ರು ತುಂಬ ದಪ್ಪ ಇದೆ ಅಂತ ಹೇಳಿ. ಅದಕ್ಕೇನು ಸಖತ್ ಬೇಜಾರು. ಓಕೆ, ಇದ್ರ ಟಾಪಿಕ್ ಬಗ್ಗೆ ಆಮೇಲೆ ಮಂಡಲ ಆರ್ಟ್ ಮಾಡ್ತಾ ಮಾಡು. ನಾನು ChatGPT ಕೇಳಿದೆ ಎಂತ ಮಾತಾಡ್ಲಕ್ಕ ಅಂತ ಹೇಳಿ, ಅದು ನಂಗೆ ಎಂತೆಲ್ಲ ಹೇಳ್ತು, ಬಟ್ ನಂಗೆ ಯಾವುದೂ ನೆನಪಿಲ್ಲ, ಬಿಕಾಸ್ ನನಗೆ ಶಾರ್ಟ್ ಟೈಮ್ ಮೆಮೊರಿ. ಸೊ ಇದನ್ನು ನೀವು ಅನ್ಬಾಕ್ಸ್ ಮಾಡುವ. ನನ್ನ ಕಲರಿಂಗ್ ಎಷ್ಟು ವರ್ಷ ಆಮೇಲೆ, ನನಗೆ ಇಷ್ಟು ವರ್ಷ, 24 ವರ್ಷ. ಓ ಮೈ ಗಾಡ್, ಆಲ್ರೆಡಿ 24. ನಂಗೆ ಇನ್ನೂ ನಾನು ಇಂಜಿನಿಯರಿಂಗ್ ಹುಡುಗಿ 21 ವರ್ಷ ಅನ್ಸುತ್ತೆ ನನಗೆ, ಬಟ್ ಆಲ್ರೆಡಿ ನಂಗೆ ಏಜ್ ಆಯಿತು. ಓಕೆ, ಸೊ ಎಲ್ರಿಗೂ ಅದು ಓವರ್ ಅನಿಸುತ್ತೆ, ಬಟ್ ಒಂದು ಸಲ ನೀವು ಆರ್ಡ್ರ್ ಮಾಡಿ ಕಾಣಿ, ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಇನ್ನರ್ ಚೈಲ್ಡ್ ಎಷ್ಟು ಖುಷಿ ಪಡುತ್ತೆ ಅಂದ್ಕೊಂಡು. ಸೊ ಟೋಟಲಿ ಇದರಲ್ಲಿ 24 ಕಲರ್ಸ್ ಇದೆ. ವಿತ್ ಬ್ಲ್ಯಾಕ್ ನನ್ನ ಫೇವ್ರೇಟ್, ಯಾಕಂದರೆ ಔಟ್ಲೈನ್ ಎಂಥದೇ ಇರಲಿ, ನೀವು ಎಷ್ಟೇ ಕಚ್ಚಡ ಡ್ರಾಯಿಂಗ್ ಮಾಡಿ ಲಾಸ್ಟಿಗೆ ಒಂದು ಬ್ಲ್ಯಾಕ್ ಔಟ್ಲೈನ್ ಹಾಕಿ ಕಾಣಿ, ಅದರಷ್ಟು ಚೆಂದ ಇನ್ನೊಂದು ಬರ್ತಿಲ್ಲ. ಸೊ ಎಸ್, ಬನ್ನಿ ಇವಾಗ ಆರ್ಟ್ ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮುಂಚೆ ಯಾವುದನ್ನು ಪಿಕ್ ಮಾಡುವ, ನಾವು ಫಸ್ಟ್ ಪೇಜಿಂದ ಹಾಪ, ಅಥವಾ ಇದನ್ನು ಓದ್ಕೊಂಡು ಯಾವ್ದು ನನಗೆ ಇವತ್ತು ಫೀಲ್ ಆಗ್ತಿತ್ತು ಅದಕ್ಕೆ ಹಾಪ, ಏನೋ ಒಂದ್ಸಲ ನಾನು ಕಾಣ್ತಿದ್ದೆ, ಒಂದ್ಸಲ ಕ್ಯಾಮ್ರಾ ಕಾಣ್ತಿದ್ದೆ. ಸೊ ಯಾರು ಕನ್ಫ್ಯೂಸ್ ಆಗಿಬಿಡಿ. ಇಟ್ಸ್ ಅ ರ್ಯಾಂಡಮ್ ಥಿಂಗ್ ಆ್ಯಂಡ್ ಅ ಹ್ಯೂಮನ್ ಥಿಂಗ್. ಸೊ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಮೇ ಬಿ ದೇವರೇ ನನಗೆ ಇದು ಕೊಡ್ತಾಯಿದ್ದ, ಸೈನ್ಸ್ ಕೊಡ್ತಾಯಿದ್ದ, ತನ್ವಿ ಯು ನೀಡ್ ಟು ಸ್ಟಾರ್ಟ್ ದಿಸ್ ಅಂತ. ಬಿಕಾಸ್ ಕಾರ್ಪೊರೇಟಲ್ಲಿ ನಥಿಂಗ್, ಏನು ಸೇವ್ ಮಾಡ್ತಾ ಇಲ್ಲ. ಈವನ್ ಇಂಕ್ರಿಮೆಂಟ್ ಕೇಳಲೇಬೇಡಿ, ಮೇ ಬಿ ಬೇಡಿ, ಎಷ್ಟು ಪರ್ಸ್ನಲ್ ಆಗಿಬಿಡುತ್ತೆ. ಆಮೇಲೆ ನಂದು ಕಂಪ್ನಿಯ ನೋಡಿಬಿಟ್ರೆ ನನ್ನ ಏನೆಲ್ಲ ಮಾನೇ ದಿನನೇ ಬಾಯ್ ಬೇಟಿ ಅಂತಾರೆ. ಸೊ ಎಸ್, ಸ್ಟಾರ್ಟ್ ಮಾಡುವ. ಬನ್ನಿ. ಹಲೋ, ಆಮ್ ಐ ಆಡಿಬಲ್, ಆಮ್ ಐ ರೀಚಬಲ್? ಹಲೋ, ಆಮ್ ಐ ಆಡಿಬಲ್, ಆಮ್ ಐ ರೀಚಬಲ್? ನನ್ನ ಮುಖನೇ ಕಾಣಿಸಿಲ್ಲ ಅಂದರೆ ಏನು ಪ್ರಯೋಜನ?
ಇದು ಓಕೆ ಅನ್ಕಂತೆ, ಬಟ್ ನಂಗೆ ವಾಯ್ಸ್ಗೆ ಅಂತ ಗೊತ್ತಿಲ್ಲ. ನಾನು ಲಾಸ್ಟ್ ವೀಡಿಯೋ ನಮ್ಮ ಮೈಕ್ ತೋರಿಸಿನಲ್ಲ, ಅದು ವರ್ಕ್ ಆಗ್ತಾ ಇಲ್ಲ ನಂಗೆ ಸರಿ, ಸೊ ಅದನ್ನ ಯೂಸ್ ಮಾಡ್ತಾ ಇಲ್ಲ. ನಂಗೆ ಸಿಗ್ತಾನೆ ಇಲ್ಲ ಆ್ಯಂಗಲ್. ಓ ಗಾಡ್, ನನಗೆ ಎಷ್ಟು ಕಷ್ಟ. ಆಫ್ಟರ್ 1 ತಾಸು IS 1 ಗಂಟೆ ಆದಮೇಲೆ ನಾನು ಮತ್ತೆ ಈಗ ವಿಡಿಯೋ ಶೂಟ್ ಮಾಡ್ತಾಯಿದ್ದೆ. ಫೋನ್ ಸ್ಟೋರೇಜ್ ಫುಲ್ ಆಯ್ದಿದೆ, ಎಂತ ಮಾಡ್ಕೊಂಡು ಗೊತ್ತಾಯಿಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು iCloud ಸ್ಟೋರೇಜ್ಗೆ ಪೇ ಮಾಡಿದ್ದೆ 50 GB. ಅದು ಹೆಂಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ. ಅದನ್ನೆಲ್ಲ ಸೈಡ್ ಕಂಡು ಏನೆಲ್ಲ ಮಾಡಿ ಇಟ್ಟಿದೆ. ಅದು ಮಾಡಿ ಆದಮೇಲೂ ಕೂಡ ನನ್ನೇನು ಸ್ಟೋರೇಜ್ ಏನು ಫುಲ್ ಆಯ್ತು ಕಡಿಮೆ ಆಯ್ತಂದು ಹೇಳಿಲ್ಲ. ಕೆಲವು ಫೋಟೋಸ್ ವೀಡಿಯೋಸ್ ವಾಟ್ಸಪ್ಪಲ್ಲಿ ಏನೇನೆಲ್ಲ ಇತ್ತನ್ನೆಲ್ಲ ಡಿಲೀಟ್ ಮಾಡಿ ಹಾಕಿದೆ. ಸೊ ಎಸ್, ಬನ್ನಿ ಈ ಆ್ಯಂಗಲ್ ಪರ್ಫೆಕ್ಟ್ ಇತ್ತು ಅನ್ನಲ್ಲಿ ಅನ್ಕಂತೆ ಬಿಡ್ಬೇಡ. ಸೊ ಫಸ್ಟ್ ನಾವು ಸ್ಟಾರ್ಟ್ ಮಾಡೋದೇ ಇದರಿಂದ. ಆ್ಯಕ್ಚುಲಿ ಇದು ಯಾವ ಬುಕ್ಕನಲ್ಲಿ ಹೇಳಲಿಲ್ಲ ಅಲ್ಲ, ಎನ್ಚಾಂಟಿಂಗ್ ಮಂಡಲ ಕಲರಿಂಗ್ ಬುಕ್ ಫಾರ್ ಅಡಲ್ಟ್ಸ್, ಛವಿ ಗುಪ್ತಾ ಜೈನ್ ಅವರಿಂದ ಬ್ಲಿಂಕಿಟಲ್ಲಿ ನಾನು ಆರ್ಡ್ರ್ ಮಾಡೋದು. ಸೊ ಇದು ಬಂದುಬಿಟ್ಟು ವಾಲ್ಯೂಮ್ 2 ಸೆಕೆಂಡ್ ವರ್ಷನ್ ತಗೊಂಡೆ. ಫಸ್ಟ್ ವರ್ಷನ್ ಆಗಿತ್ತು ಗೊತ್ತು, ಔಟ್ ಆಫ್ ಸ್ಟಾಕ್ ಆಗಿತ್ತು ನಾನು ಕಾಂಬತ್ತಿಗೆ. ಸೊ ಎಸ್, ಫಸ್ಟ್ ಪೇಜಲ್ಲೇ ಇತ್ತು ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಇದನ್ನೇ ಈಗ ನಾವು ಸ್ಟಾರ್ಟ್ ಮಾಡುವ. ಸೊ ಇದು ಡಿಸೈನ್ ರಾ ಡಿಸೈನ್ ಸಿಂಪಲ್ ಇತ್ತು, ಫಸ್ಟ್ ಸಿಂಪಲ್ ಇತ್ತು. ಆಮೇಲೆ ನನ್ನ ಫೇವ್ರೇಟ್ ಅಂದರೆ ನಂಗೆ ಕಲರ್ಸ್ ಬಾಕ್ಸ್ ಸಖತ್ ಇಷ್ಟ ಆಯ್ತು. ಇದು ಬಾಕ್ಸ್ ಸೆಟ್ಟಿ ಬಂದಿತ್ತು. ಯುನೀಕ್ ಪುಷ್ ರೆಸಿಸ್ಟ್ ಏನೋ ಒಂದು ನೋಡುವ. ಸೊ ಯಾವ ಕಲರಿಂದ ಸ್ಟಾರ್ಟ್ ಮಾಡಲಿ ನಂಗೆ ಐಡಿಯಾನೇ ಇಲ್ಲ, ಬಟ್ ಸ್ಟಾರ್ಟ್ ಮಾಡ್ತಾ ಹೋಪ. ಫಸ್ಟ್ ನನಗೆ ನನ್ನ ಫೇವ್ರೇಟ್ ಕಲರ್ ಬಂದುಬಿಟ್ಟು ಬ್ಲೂ, ಬಟ್ ನನ್ನ ತಂಗಿ ಕಲರ್ ಫೇವ್ರೇಟ್ ಬಂದುಬಿಟ್ಟು ಯೆಲ್ಲೋ. ಸೊ ಈಗ ನಾವು ಫಸ್ಟ್ ಯೆಲ್ಲೋಯಿಂದ ಸ್ಟಾರ್ಟ್ ಮಾಡುವ. ಓಕೆ, ಸೊ ತೋರ್ತಿತ್ತಾ ಇಲ್ಲ ಅಲ್ಲ. ಸೊ ನಾನು ಕಂಡಿದ್ದೆ, ನಾನು ಸ್ಟೋರಿ ಹೇಳ್ತಾ ಪತಿಗೆ ಕಾಣ್ತಾನೆ, ಬಟ್ ವರ್ಕ್ ಆಗ್ತಾ ಇಲ್ಲ. ಈಗ ಪ್ರಾಪರಾಗಿ ಕಾಣ್ತಿತ್ತು ಅನ್ಕಂತೆ. ಫಸ್ಟ್ ಒಳಗಿಂದ ಯೆಲ್ಲೋ ಕಲರ್ ಹಾಕಿ, ಪೇಪರ್ ಇಲ್ಲ, ಇದು ಹಾಳಾಗ್ತಿಲ್ಲ, ಇಲ್ಲೇನು ಬರ್ತಾಯಿಲ್ಲ, ಅಚ್ಚೆ ಅಂತ ಬರ್ತಾಯಿಲ್ಲ. ಸೊ ಒಳಗಿಂದ ಫ್ಲವರ್ ಕಲರ್ನ ಯೆಲ್ಲೋ ಕೊಡುವ. ನಾ ಕಲರಿಂಗಲ್ಲೆಲ್ಲ ತುಂಬ ವೀಕು. ಸೊ ಎಂತ ಹೇಳಿದ್ರೆ ಸಣ್ಣಕ್ಕಿಂತ ನಂದು ಕಾಪಿ ಸಮೇತ ನನ್ನ ಅಮ್ಮನೇ ಬರ್ದು ಕೊಡ್ತಾಯಿದ್ರು. ಹಂಗೆ ಈಗಲೂ ಕೂಡ ನಂದು ಹ್ಯಾಂಡ್ ರೈಟಿಂಗ್ ಕಾಕಿ ಕಾಲು ಗುಬ್ಬಿ ಕಾಲು. ಕೆಲವರೆಲ್ಲ ನನ್ನ ಏಜಲ್ಲಿ ಕಾಲೇಜ್ ಡೇಸಲ್ಲೆಲ್ಲ ಸೀನಿಯರ್ಸಿಗೆಲ್ಲ ರೆಕಾರ್ಡ್ ಬರ್ದು ಕೊಡೋದು, ಚಾಕ್ಲೇಟ್ ಇಸ್ಕಮ್ದೆಲ್ಲ ಮಾಡ್ತಿದ್ವಿ. ಬಟ್ ನನ್ನ ಹ್ಯಾಂಡ್ ರೈಟಿಂಗ್ ಎಷ್ಟು ಕಾಕಿ ಕಾಲು ಗುಬ್ಬಿ ಕಾಲು ಅಂತ ಹೇಳಿದ್ರೆ, ನನ್ನದು ಬೆಸ್ಟ್ ಫ್ರೆಂಡೇ ಒಂದಿನ ಬರೀಕಂದು ಹೇಳಿ ನಂಗೆ ಬುಕ್ ಕೊಟ್ಟ. ಅವ್ನು ಜಸ್ಟ್ ಇದ್ರಲ್ಲಿ ನಂದು ಬುಕ್ ಅನ್ಕೊಂಡು ಬೇಡಕ್ಕ ನಿನ್ನ ಹ್ಯಾಂಡ್ ರೈಟಿಂಗ್ಗಿಂತ ನಂದೇ ಅಡ್ಡಿಲ್ಲ ಅಂತ ಹೇಳಿ ವಾಪಸ್ ತಗೊಂಡ. ಸೊ ಇದು ಸ್ಟೋರಿ ನನ್ನ ಹ್ಯಾಂಡ್ ರೈಟಿಂಗಿಗೆ ಬಂದರೆ. ಅದಾದ ಮೇಲೆ ನೆಕ್ಸ್ಟ್ ಎಂತಾನಲ್ಲಿ ಹೇಳಿದ್ರೆ, ಆ್ಯಕ್ಚುಲಿ ಮಂಡಲ ಆರ್ಟ್ ಮಾಡೋದು ಸೈಲೆಂಟಾಗಿರ್ಕ ಅಂತ ಗೊತ್ತಿಲ್ಲ. ನಾ ಕೆಲವು ವೀಡಿಯೋಸ್ ಎಲ್ಲ ಕಂಡಿದ್ದವರೆಲ್ಲ ಫುಲ್ ಏಸ್ಥೆಟಿಕ್ ಆಗಿ ಹೆಡ್ಸೆಟ್ಟೆಲ್ಲ ಹೈಕ ಮಾಡ್ತಾರೆ, ಬಟ್ ನಂಗೆ ಗೊತ್ತಿಲ್ಲ. ನಂಗೆ ಮಾತಾಡೋದಂದರೆ ಸಖತ್ ಇಷ್ಟ, ಬಟ್ ಇತ್ತೀಚಿನ ತುಂಬ ಸೈಲೆಂಟ್ ಆಗಿದೆ ಅಂತ ಹೇಳಿ ನನಗೆ ಫೀಲ್ ಆಯ್ತು. ಯಾಕಂತ ಹೇಳಿ ಗೊತ್ತಿಲ್ಲ. ಓಕೆ, ಫಸ್ಟ್ ಇದು ಆಯ್ತು. ನೆಕ್ಸ್ಟ್ ಕಲರ್ ಬಂದುಬಿಟ್ಟು ರೆಡ್. ಇದು ನನ್ನ ಅಮ್ಮನ ಫೇವ್ರೇಟ್ ಕಲರ್. ಸೊ ರೆಡ್ ಪೆಟಲ್ಸಿ ಹಾಕೋದಾ ಕಾಣ್ತಾ ಇದೆ, ಬಟ್ ಅದು ತುಂಬ ಎಕ್ಸಾಜುರೇಟೆಡ್ ಆಗಿ ತೋರುತ್ತೆ ಅಂತ ಹೇಳಿ ಕಂಬ ಸೈಡೆಲ್ಲ ಹಾಕ್ತೆ, ಮುಂದೆ ಹೆಂಗೆಲ್ಲ ಆಗ್ತದೆ ಅಂತ ಹೇಳಿ ಕಂಬ. ಓಕೆ, ಸೊ ಈ ಎಂತಾನಲ್ಲಿ ಹೇಳಿದ್ರೆ ಮೇನ್ ಟಾಪಿಕ್ ಬಂದುಬಿಟ್ಟು ನಂದು ಡ್ರೀಮ್ ಆಯಿತಾ. ಓಕೆ, ನಾನು ಹೇಳ್ಕಂತೆ ನನ್ನ ಡ್ರೀಮ್ ಎಂತಾನಲ್ಲಿ ಹೇಳಿದ್ರೆ, ಚಿಕ್ಕದಿಂದ ನನಗೆ ನನ್ನನ್ನು ಟಿ ವಿಯ ಕಾಣಕು ಅಂತ ಹೇಳಿ ತುಂಬ ಅಂದರೆ ತುಂಬ ಆಸೆ. ಸೀರಿಯಲೆಲ್ಲ ಇಲ್ಲಿ ಅಥವಾ ಮೂವಿಯಲ್ಲಿ ನಂಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ಸೀರಿಯಲಲ್ಲಿ ನನ್ನನ್ನು ಕಾಣಕು, ನನ್ನನ್ನೆಲ್ಲ ಗುರ್ತಾ ಹಿಡಿಕಂತ ತುಂಬ ಆಸೆ ಇದೆ. ಸೊ ಅದೇ ಮೇಯ್ನ್ ರೀಸನ್. ನಾನು ಬ್ಯಾಂಗ್ಳೂರಿಗೆ ಬಂದದ್ದು ಅದೇ ಮೇಯ್ನ್ ರೀಸನ್. ಬಟ್ ಗೊತ್ತಲ್ಲ, ಒಂದು ಸಲ ಕಾರ್ಪೊರೇಟಿಗೆ ಬಂದ ಮೇಲೆ ಹೆಂಗಾಯ್ತು, ಟೈಮ್ ಸಾಲಿದೆ. ಟೈಮ್ಗಿಂತ ಹೆಚ್ಚು ನಂಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಈಗ ನನ್ನ ಮೇಲೆ. ಹಂಗಾಯ್ತಾ. ಸೊ ಆ ಆಸೆ ಒಂಥರ, ನಾನು ಇದು ಥಿಯೇಟರ್ಗೆ ಜಾಯಿನ್ ಆಯ್ಕೊಂಡು ಹೇಳಿದೆ, ಬಟ್ ನಾನು ಏರಿಯಿಂದ
ಅದೆಲ್ಲ ಇಪ್ಪುದೇರಿಯೋ ತುಂಬ ಅಂದರೆ ತುಂಬ ದೂರ ಇತ್ತು. ಸೊ ನಂಗೆ ಅದು ಮಾಡೋಕತ್ತ ಇಲ್ಲಿ ಅನ್ನೋದು ಗೊತ್ತಿಲ್ಲ ಇದ್ದಿದ್ದು. ಬಟ್ ಮಂಡೇ ಅಂತ ಆಯ್ತು ಅಂದೇಳಿ ಹೇಳಿ ನಮ್ಮ ಕಂಪ್ನಿಯಿಂದ ಮೇಯ್ನ್ ಪರ್ಸನ್ ಒಬ್ಬರಿದ್ದರು. ಅವ್ರು ಬಂದ್ಕೊಂಡು ಕೇಳ್ರಿ ನನಗೆ ಆರ್ ಯು ಕಂಫರ್ಟೇಬಲ್ ಇನ್ ಶೂಟಿಂಗ್ ಅ ವೀಡಿಯೋ ಅಂತ ಕೇಳ್ರಿ ನನಗೆ. ನಾ ಹೇಳಿದೆ ಎಸ್ ಅಂತ ಹೇಳಿದೆ. ಡ್ಯೂ ಹ್ಯಾವ್ ಎನಿ ಸ್ಟೇಜ್ ಫಿಯರ್ ಅಂತ ಅಂದರು. ನನಗೆ ಚಿಕ್ಕದಿಂದ ನಾನು ತುಂಬ ಅಂದರೆ ನಾವು ಓದೋ ಸ್ಕೂಲು ಹಾಗೆ ಇತ್ತು. ಅದಾದಮೇಲೆ ನಾನು ಒಂದು ಸ್ಕೂಲ್ ಚೇಂಜ್ ಮಾಡಿದೆ. ಅಲ್ಲಿಂದ ನನ್ನ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಆಯಿತು. ಯಾಕಂತ ಹೇಳಿದ್ರೆ ನಾನು ಇಷ್ಟು ಮಾತಾಡೋ ಕಾರಣನೇ ನಾನು ನೆಕ್ಸ್ಟ್ ಸೇರೋದು ಸ್ಕೂಲು. ಸೊ ಅಲ್ಲಿ ನನಗೆ ಒಂಥರ ಪ್ರಯಾರಿಟಿ ಸಿಕ್ತು. ನನ್ನೊಬ್ಬರು ಗುರ್ತಾ ಹಿಡೋಕೆ ಸ್ಟಾರ್ಟ್ ಮಾಡ್ರು. ಅಲ್ಲಿಂದ ನಂದೊಂದು ಮಾತಾಡೋ ಜರ್ನಿ ಸ್ಟಾರ್ಟ್ ಆಯಿತು. ಅಂದರೆ ಹೊರಗಿನವ್ರ ಜೊತೆ ಎಕ್ಸ್ಟ್ರೋವರ್ಟ್ ಅಪ್ನ ಸ್ಟಾರ್ಟ್ ಆದೆ. ಸೊ ನಾ ಹೇಳಿದೆ ಎಸ್ ಐ ಡೋಂಟ್ ಹ್ಯಾವ್ ಎನಿ ಸ್ಟೇಜ್ ಫಿಯರ್ ಬಟ್ ಐ ಕ್ಯಾನ್ ಟ್ರೈ ಅಂತ ಅಂದೆ ನಾನು. ಸೊ ನಮ್ಮ ಕಂಪ್ನಿದು 80th ಆ್ಯನಿವರ್ಸರಿ ಇತ್ತು. ಅದಕ್ಕೆ ಅಂತ ಅಂದೇಳಿ ಹೇಳ್ರಿ ಇಂಟರ್ನಲ್ಲಿ ಒಂದು ವೀಡಿಯೋ ಬೇಕು ಅಂತ ಹೇಳಿದ್ರಿ. ನಿಮ್ಗೆಲ್ಲ ಗೊತ್ತಲ್ಲ ಹೆಂಗೆ ಎಲ್ಲರನ್ನೂ ಇದು ಸೆಲೆಕ್ಟ್ ಮಾಡ್ತಿರೋ ಮಾತಾಡೋಕ್ಕೆ, ಅಂದರೆ ಲೈಕ್ ಇಂಟರ್ವ್ಯೂ ಕ್ವೆಶ್ಚನ್ ಥರ ಎಲ್ಲ ಮಾಡ್ತಾರಲ್ಲ ಆ ಥರ. ಸೊ ನಾನು ಓಕೆ ಅಂತ ಅಂದೆ. ನಾನು ಫುಲ್ ಎಕ್ಸೈಟೆಡ್ ಇದೆ. ಯಾವತ್ತಿದು ಗೊತ್ತಾ? ನಿನ್ನೆ ಫ್ರೈಡೇ. ನಿನ್ನೆ ಡೇಟ್ ಬಂದುಬಿಟ್ಟು ಇವತ್ತು ತಾರೀಕು 27 ಇದ್ದಿದ್ದು, 27 ಮಾರ್ಚ್. ಸೊ ಎಷ್ಟೊತ್ತಿಗೆ ಅಂತ ಇದ್ದಾನಲ್ಲಿ ಹೇಳಿದ್ರೆ ನಾ ಫುಲ್ ಎಕ್ಸೈಟೆಡ್ ಆಗಿದೆ. ಬೆಳಗ್ಗೆ ಬೇಗ ಎದ್ದೆ ನಾನು. ಆಮೇಲೆ ನನಗೇನು ಪ್ರಿಪೇರ್ ಮಾಡ್ಕಿತ್ತೆಲ್ಲ ಮಾಡ್ಕೊಂಡೆ. ಫುಲ್ ಹ್ಯಾಪಿ ಇದೆ. ನಂಗೆ ಸ್ಲೈಟ್ಲಿ ಸ್ಟೊಮಕ್ ಪೇನ್ ಬಂತು. ನಾನು ಆದರೂ ಇಗ್ನೋರ್ ಮಾಡಿದೆ. ಮೇ ಬಿ ಎಲ್ಲ ಹೆದರ್ಕೊಂಡೋದಕ್ಕೆ ಹೊಟ್ಟೆಲಿ ಬಟರ್ಫ್ಲೈ ಕುಣಿತಿತ್ತು ಅಂದ್ಕೊಂಡು ನಾನು ಇಗ್ನೋರ್ ಮಾಡ್ಕೊಂಡು ಇದು ಮಾಡಿದೆ. ಅದಾದಮೇಲೆ ಕ್ಯಾಬಲ್ಲಿ ಕೂತಿದೆ. ಅನ್ಬೇರೇಬಲ್ ಪೇನ್, ಹೆವಿ ಪೇನ್ ಸ್ಟಾರ್ಟ್ ಆಯಿತು. ಆಗ ನನ್ನ ಪಕ್ಕ ಒಬ್ಬರು ಆಂಟಿ ಕೂತ್ಕೊಂಡ್ರೆ, ಹೌಸ್ ಕೀಪಿಂಗ್ ಆಂಟಿ ಆಯಿತಾ ಕ್ಯಾಬಲ್ಲಿ. ಆ ಆಂಟಿ ಹಂಗೆ ಅವ್ರು ನಂದು ನೋವು ಕಾಮ್ಕಾಯ್ದವ್ರೆ ಎಂತ ಮಾಡ್ರೆ ಹೇಳಿದ್ರೆ ಹಿಂಗೆ ದೃಷ್ಟಿ ತೆಗೆದು ನನ್ನ ಕೈಗೆ ಇದಿಟ್ರು ಅಂತ ದೃಷ್ಟಿ ಒಟ್ಟಿಟ್ರು. ನಂಗೆ ಎಷ್ಟು ಖುಷಿ ಆಯ್ತದೆ ಹೇಳಿದ್ರೆ, ಒಬ್ಬರು ನಮ್ಮನ್ನು ಕೇರ್ ಮಾಡೋರಿದ್ರಲ್ಲ, ಮನೆಯಿಂದ ಹೊರಗೆ ಬಂದರೂ ನಮ್ಮನ್ನು ಕೇರ್ ಮಾಡೋರಿದ್ರಲ್ಲ, ಅದು ನಂಗೆ ಸಖತ್ ಖುಷಿ ಆಯ್ತು ಆ ಆಂಟಿ ಮೇಲೆ. ಬಟ್ ಆ ಆಂಟಿ ಏಪ್ರಿಲ್ 1 ಬೇರೆ ಕಂಪ್ನಿ ಹೋದರು. ಒಂಥರ ಬೇಜಾರಾಯ್ತು. ಬಟ್ ಸ್ಟಿಲ್ ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಗ್ರೇಟ್ಫುಲ್ ದ್ಯಾಟ್ ಆ ಆಂಟಿ ಅವ್ರು ನನ್ನ ಪಕ್ಕ ಕೂತ್ಕೊಂಡು ಹೆಚ್ಚು ಮಾತಾಡ್ತಿಲ್ಲ ಅಂತ ಹೇಳಿಲ್ಲ. ಬಟ್ ಅಷ್ಟು ನಾನು ಮಾತಾಡಿದ್ರೆ ನನ್ನ ಪಡೆ ನಾನು ಹೆಡ್ಸೆಟ್ಟಾಗ ಕೂತ್ಕೊಂಡಿರ್ತೆ. ಆದರೂ ಕೂಡ ಅವ್ರು ನನ್ನನ್ನು ಅಷ್ಟು ಕೇರ್ ಮಾಡಿರಲ್ಲ. ತುಂಬ ಖುಷಿ ಆಯ್ತು. ಸೊ ಕಟ್ಟದ ಸ್ಟೋರಿ ಈಗ ಎಂತ ಆಗ್ತಂದೇಳಿ ಹೇಳಿದ್ರೆ, ನಾನು ಆಫೀಸ್ಗೆ ಹೋದೆ. ತುಂಬ ಪೇನ್ ಜಾಸ್ತಿ ಆಯ್ತು. ನಂಗೆ ತಡೋಕೆ ಇಲ್ಲ. ಆಮೇಲೆ ನನಗೆ ಪಾಪ ನನ್ನ ಆಫೀಸ್ ಟೀಮ್ನವರೆಲ್ಲ ನನಗೆ ಸೋಡಾ, ಆಮೇಲೆ ಲೈಮ್ ಜ್ಯೂಸ್ ಎಲ್ಲ ಕೊಟ್ಟರು. ಆದರೂ ನನಗೆ ಕಡಿಮೆ ಇಲ್ಲ. ಬಟ್ ಯಾವತ್ತು ನಾ ಆ ಕ್ಯಾಮರಾ, ಆ ಲೈಟಿಂಗ್ಸ್ ಎಲ್ಲ, ಕಣ್ಣಲ್ಲ, ಮೈಕ್ ಅದೆಲ್ಲ ನನಗೊಂಥರ ನನ್ನ ಡ್ರೀಮ್ ನಿಜ ಆದಂಗೆ ಫೀಲ್ ಆಯ್ತು. ಬಿಕಾಸ್ ನಂಗೆ ಕ್ಯಾಮ್ರಾ ಮುಂದೆ ನಿಂತು ಮಾತಾಡ್ತೀವಲ್ಲ, ಅದು ನಂಗೆ ಸಖತ್ ಇಷ್ಟ ಆಯಿತು. ಸೊ ನಂಗೆ ಅದೊಂದು ಇತ್ತು ತಲೆ. ಮತ್ತು ಒಂಥರ ಹೆದರಿಕೆ ಅಂತ ಹೇಳಿದ್ರೆ ಹಿ ವಾಸ್ ಸೋ ಫ್ರೆಂಡ್ಲಿ. ಆ ಮೀಡಿಯಾದವ್ರು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಿರು, ತುಂಬ ಸಪೋರ್ಟಿವ್ ಇದ್ದೀರಿ. ನನಗಿಂತ ಫಸ್ಟ್ ಒಬ್ರು ಕೊಲಿಗೆ ಹೋಗಿರೈತೆ, ಅವ್ರಿಗೂ ಹಾಗೆ ತುಂಬ ಹೇಳ್ತಾಯಿದ್ರು ಈ ಥರ ಮಾತಾಡಿ ಆ ಥರ ಮಾತಾಡಿ. ಸೊ ನಂಗೆ ಗೊತ್ತು ನಾನು ಚೆಂದ ಮಾತಾಡ್ತೆ ಅಂದ್ಕೊಂಡು. ಬಟ್ ಸ್ಟಿಲ್ ಕ್ಯಾಮ್ರಾ ಫೇಸ್ ಮಾಡ್ತಿದ್ದೆ ಫಸ್ಟ್ ಟೈಮ್ ಅಲ್ಲ. ಸೊ ಐ ವಾಸ್ ಸೋ ಎಕ್ಸೈಟೆಡ್. ಆಮೇಲೆ ನನ್ನ ಶೂಟ್ ಬಂತು. ನನ್ನ ಹಾಫ್ ಆನ್ ಅವರಲ್ಲಿ ಮುಗೀತು. ಲೈಕ್ 3 to 4 ಕ್ವೆಶ್ಚನ್ಸ್. ಬಟ್ ಸ್ಟಿಲ್ ತುಂಬ ಮೆಸಪ್ ಮಾಡಿದೆ. ಹೆದರ್ಕಂಡ ಅಲ್ಲ, ಅಂದರೆ ಗೊತ್ತಲ್ಲ ನಿಮಗೆ ಅಂತ ಹೇಳಿ ಒಂದು ಕ್ಯಾಮ್ರಾ ಮುಂದೆ ಮಾತಾಡೋದು, ಒಂದು 4 to 5 ಪೀಪಲ್ಸ್ ಅನ್ನೋನ್ ಪೀಪಲ್ ಮುಂದೆ ಮಾತಾಡೋದು ಹೆಂಗೆ ಫೀಲ್ ಆಯ್ತು ಆ ಥರ ಆಯಿತು. ಬಟ್ ದಟ್ ಫೀಲಿಂಗ್ ವಾಸ್ ಸೋ ಗುಡ್. ನಾನಂತೂ ಥ್ಯಾಂಕ್ ಯು ಹೇಳ್ಕು ನನ್ನ ಮ್ಯಾಮ್ಗೆ, ಯಾರು ನಂಗೆ ಆ ಅಪರ್ಚುನಿಟಿ ಕೊಟ್ಟಿರೋ. ಅದಾದಮೇಲೆ ನಂದು ಕೆಲವೊಂದು ಶಾರ್ಟ್ಸ್ ತಗೊಂಡು, ವರ್ಕಿಂಗ್ ಶಾರ್ಟ್ ನಂಗೆ ಆ ವೀಡಿಯೋಲ್ಲದು ಸಿಕ್ತು. ನಿಜವಾಗ್ಲೂ ನಾನು ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾ ಆ್ಯಂಡ್ ಯೂಟ್ಯೂಬಲ್ಲೂ. ಬಟ್ ಎಸ್, ಅದೊಂಥರ ನಂದು ಡ್ರೀಮ್ ಕಮ್ ಟ್ರೂ. ಐ ಆಮ್ ಸೋ ಹ್ಯಾಪಿ. ನಂಗೆ ಅದು ನೆನ್ಸ್ರೆ ಈಗಳು ಇದಾಗ್ಬೋದು. ಮತ್ತು ನಂಗೆ ಹೊಟ್ಟಿನೂ ಅಂತ ಹೇಳಲ್ಲ, ನಂಗೆ ಚಿಕ್ಕದಿಂದ ಹಾಗೆ. ನಾಳೆ ಸ್ಕೂಲ್ ಡೇ ಅಂದರೆ ನಂಗೆ ಹಿಂದಿನ ದಿನ ಹುಷಾರು ತಪ್ಪಿ ಬಿಡೋದು ನಾನು. ನಂಗೆ ಅದು ಎಂತ ಅಂತ ಹೇಳಿಲ್ಲ. ಇವತ್ತು ಲಾಸ್ಟ್ ಟೈಮು ಅದಂದರೆ ನಿನ್ನೆ ಹಾಸ್ಪಿಟ್ಲಿಗೆ ಗೊತ್ತಾಯ್ತು ನನಗೆ ಫುಡ್ ಇನ್ಫೆಕ್ಷನ್ ಆಯಿತು, ವಾಟರ್ ಇನ್ಫೆಕ್ಷನ್ ಆಯ್ತು. ಅದು ಎಲ್ಲಿಂದ ಎಂತ ತಿಂದಿದ್ದು, ನಾನು ಕಚ್ಚ ತಿಂತಾ ಇರ್ತೆ ಹೊರಗಲ್ಲ. ಅದು ಯಾವುದು ಮಿಸ್ ಹೊಡಿತು ಅಂತ ಹೇಳಿದ್ದು ನನಗೆ ಗೊತ್ತಿಲ್ಲ. ಓಕೆ, ಇದಾಯ್ತು ನನ್ನ ಸ್ಟೋರಿ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಫಾರ್ ದ್ಯಾಟ್ ಮೂಮೆಂಟ್ ಇನ್ ಮೈ ಲೈಫ್. ಅದು ಯಾವತ್ತೂ ನಾವು ಮರೋದಿಲ್ಲ. ಎಲ್ಲ ಹೇಳ್ತಾರೆ ಕಾಣಿ, ಲೈಫಲ್ಲಿ ನೀವು ಎಂತಾದ್ರು ಬೇಕು ಅಂತ ಹೇಳಿ ಬೇಡ್ಕೊಂಡ್ರೆ ದೇವ್ರ ಹತ್ರ, ಅದು ಯಾವುದಾದ್ರೂ ಒಂದು ವೇಲ್ ಬರ್ತತ್ತೋ, ಅದು ನಂದು ಇದೆ ಸಾಕ್ಷಿ. ಹೌದು, ಎಲ್ಲರದ್ದು ಡ್ರೀಮ್ ಡಿಫ್ರೆಂಟ್ ಇರೋದು. ಬಟ್ ನಂದು ಡ್ರೀಮ್ ಒಂಥರ ಈ ಥರ. ನನಗೆ ಮೊದಲಿಂದ ಆ್ಯಕ್ಟಿಂಗ್ ಅದೆಲ್ಲ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್. ಬಟ್ ನನಗೆ ನನ್ನ ಬಾಡಿ ಅದ್ರ ಮೇಲೆ ಇನ್ನೂ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ನಾನು ಎಲ್ಲರಿದ್ರು ಐ ಆಮ್ ಗುಡ್, ನಾನು ಬಾಡಿ ಪಾಸಿಟಿವ್ ಇದ್ದೆ ಅಂತ ಹೇಳ್ತೆ. ಬಟ್ ಡೀಪ್ ಇನ್ಸೈಡ್ ನಾನು ತುಂಬ ಅಂದರೆ ತುಂಬ ಇದು ಮಾಡಿದೆ, ಕಷ್ಟಪಟ್ಟೆ. ಅದು ನಂಗೆ ಮಾತ್ರ ಗೊತ್ತು. ಆಮೇಲೆ ಆಗ ಹೇಳಲ್ಲ ನಾನು, ನಂಗೊಬ್ರು ಬಂದು ಹೇಳೋ, ನೀನು ಸ್ಟಾರ್ಟಿಂಗ್ ಕಂಪ್ನಿ ಸೇರಿದಾಗ ಈ ಥರ ಇರಲಿಲ್ಲ, ಇವಾಗ ಸ್ವಲ್ಪ ಚಪ್ಪಿಯಾಗಿದೆಯಾ, ನಿನ್ನ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಅಂತ. ಅವರಿಗೆಲ್ಲ ಒಂದೇ ಮಾತು ನಾ ಹೇಳೋದು, ನನ್ನ ಬಾಡಿ ಚೇಂಜಸ್ ಏನಾಯಿತು ಅದು ನಂಗೆ ಗೊತ್ತು. ಸೊ ನಾನು ಬೆಡ್ ರೆಸ್ಟಲ್ಲಿದ್ದೆ. ಆವಾಗಲೂ ಕೂಡ ನಾನೇನು ಅನ್ಹೆಲ್ತಿ ತಿಂದಿಲ್ಲ. ನನ್ನ ಲೈಫಲ್ಲೇ ತಿಂದಿಲ್ಲ, ಅಷ್ಟು ಸೊಪ್ಪು ತಿನ್ನಿಸಿದ್ರು ನನಗೆ.
ಅದನ್ನೆಲ್ಲ ತಿಂದೆ. ಆಮೇಲೆ ಡಯಟಲ್ಲಿದ್ದೆ ನಾನು, ಬಟ್ ಸ್ಟಿಲ್ ಐ ಡಿಂಟ್ ಲೂಸ್ ಎನಿ ಇಂಚಸ್. ಏನು ನಾನು ಸಣ್ಣ ಇಲ್ಲ ಆಯಿತು. ಅದಾದಮೇಲೆ ನನಗೆ ಎರಡೆರಡು ಸಲ ಅನಸ್ತೇಷ ಕೊಟ್ಟಿರು ಬ್ಯಾಕಿಗೆ. ನನಗೆ ಅದು ಮುಂದೆ ಏನು ಪ್ರಾಬ್ಲಮ್ ಆಗುತ್ತೋ ಅದು ಥಿಂಕಿಂಗ್ ಕೂಡ ಇತ್ತು ನನಗೆ. ಎಕ್ಸಸೈಸ್ ಮಾಡ್ಕೊಂಡು ಹೇಳಿದ್ರೆ ಐ ಕಾಂಟ್ ಡು ಎಕ್ಸಸೈಸ್ ರೈಟ್ ನಾವು, ಯಾಕಂತ ಹೇಳಿದರೆ ನಾವು ಫಿಸಿಯೋಥೆರಪಿ ಹೋಗೋಕ್ಕೆ ನನಗೆ ಟೈಮ್ ಇಲ್ಲ ಆ್ಯಂಡ್ ಮೋರ್ ಓವರ್ ಕಾಸ್ಟ್. ನಾನು ಒಂದು ಎಂಕ್ವೈರಿ ಮಾಡಿದ್ದಾಯಿತು. ಅವ್ರು ಹೇಳಿದರು ಪರ್ ಸೆಷನ್ 1000, ಬಟ್ 10 ಸೆಷನ್ಸಿಗೆ ಸಮ್ ಅಮೌಂಟ್ ಹೇಳಿದರು ನನಗೆ. ಬಟ್ ನಂಗೆ ಅದನ್ನು ಸೇವ್ ಮಾಡೋಕ್ಕಾಗ್ತಾ ಇಲ್ಲ. ಐ ನೋ ಇಟ್ಸ್ ಮೈ ಹೆಲ್ತ್, ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊ, ಬಟ್ ಏನು ಮಾಡೋದು, ಕಮಿಟ್ಮೆಂಟ್ಸ್ ಆ ಥರ ಇದೆ ನನಗೆ. ಇದು ನನ್ನ ಸ್ಟೋರಿ. ಆ್ಯಂಡ್ ಎಲ್ಲರೂ ಪಾಸಿಟಿವ್ ಆಗಿರಿ. ಯಾವ್ದು ಏನು ಎಲ್ಲ ಆ ಟೈಮಲ್ಲಿ ಆಯ್ತು. ಸೊ ದೇವ್ರ ನಂಬಿ, ಮನುಷ್ಯನ ನಂಬಕ್ಕೆ ಹೋಗ್ಬೇಡಿ, ದೇವ್ರನ್ನ ನಂಬಿ. ದೇವರೆಲ್ಲ ಒಂದಲ್ಲ ಒಂದು ದಾರಿ ತೋರಿಸಿದ್ರು. ಅದಕ್ಕೆ ನಾನೇ ಲೈವ್ ಎಕ್ಸಾಂಪಲ್. ಗೊತ್ತಿಲ್ಲ, ಮುಂದೊಂದು ದಿನ ನಾನು ಒಂದು ಮೂವಿಯಲ್ಲೋ, ಒಂದು ಶಾರ್ಟ್ ಫಿಲ್ಮಲ್ಲೋ, ಅದು ಒಂದು ಸೀರೀಸಲ್ಲೋ ಎಲ್ಲೋ ಒಂದು ಕಣ್ಸ್ಕೊಂಡೆ ಎಂತ ಅದು ನಾನು ಅಲ್ಲಿ ಕಂಡೆ ಕಾಂತೆ. ಅದು ನಂಬಿಕೆ ಇತ್ತು ನನಗೆ, ಬಟ್ ಗೊತ್ತಿಲ್ಲ ನನ್ನ ಮನೇಲಿ ನನ್ನೆಲ್ಲಾದರೂ ಬೇರೆಯವ್ರಿಗೆ ಪಾರ್ಸಲ್ ಮಾಡಿ ಕಳಿಸ್ರೆ ಐ ಡೋಂಟ್ ನೋ ವಾಟ್ ಹ್ಯಾಪನ್ಸ್. ಇದಂತೂ ತುಂಬ ಲಾಂಗ್ ಪ್ರೋಸೆಸ್ ಕಲರ್ ಮಾಡೋದು, ಬಟ್ ತುಂಬ ಫನ್ ಇತ್ತು. ಇನ್ನು ಫುಲ್ ಕಲರ್ ಮಾಡಿ ಲಾಸ್ಟ್ ಹ್ಯಾಂಗ್ ಅಂತ ಹೇಳಿ ತೋರಿಸ್ದೆ. ಸೊ ಅಲ್ಲಿ ತನಕ ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿ ಚಾ ಕುಡಿದು ಟೈಮ್ ಆಯಿತು. ಆ್ಯಕ್ಚುಲಿ ಗಂಟೆ ಈಗ 3:51. ಸೊ ಚಾ ಕುಡಿದು ಟೈಮ್ ಆಯಿತು. ಎಲ್ಲ ನೀವೆಲ್ಲ ಚಾ ಕುಡಿತಾ ಇದ್ದೀನಿ ಅಕ್ಕ. ನಾನು ಹೋಗೋಣ ನನ್ನ ಮಜ್ಜಿಗೆ ಕುಡ್ಕೊಂಡು ಕಲರ್ ಮಾಡಿ ತೋರಿಸ್ದೆ. ನಾನು ಇದೇ ಥರ ವೀಡಿಯೋ ಮಾಡ್ತಾ ಇದ್ದರೆ ಪಕ್ಕ ನನ್ನ ಸ್ಟೋರೇಜ್ ಇನ್ನೊಂದ್ಸಲ ಫುಲ್ ಅಂತ. ಸೊ ಎಸ್, ಇದನ್ನು ಕಂಪ್ಲೀಟ್ ಮಾಡಿ ಬರ್ತೆ. ಆಗ್ತಿಲ್ಲ, ಇದು ಇವಾಗಲೇ ಇಷ್ಟು ಪ್ರಿಟ್ಟಿ ತೋರ್ತಿತ್ತು, ಇನ್ನು ಫುಲ್ ಆಮೇಲೆ ಹೆಂಗೆ ಕಾಣ್ತಂದು ಹೇಳಿ ಗೊತ್ತಿಲ್ಲ. ಬಟ್ ಇದಂತೂ ತುಂಬ ಲಾಂಗ್ ಪ್ರೋಸೆಸ್. ಸೊ ಇದು ಒಂದು ವೀಡಿಯೋದಲ್ಲಿ ಕವರ್ ಮಾಡೋದು ಆಗ್ತಾ ಇಲ್ಲ. ಸೊ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಸಿಗ್ತೆ. ಓಕೆ, ಬಾಯ್.